ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಸಾಗರದ ಸೇವಾ ಸಾಗರ ಶಾಲೆಯ ನೂತನ ಶೈಕ್ಷಣಿಕ ಕಟ್ಟಡ ಲೋಕಾರ್ಪಣೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ. ಮಕ್ಕಳು ಅಂಕದ ಹಿಂದೆ ಓಡದೆ ಸಂಸ್ಕಾರ, ಸಂಸ್ಕೃತಿ, ಮೌಲ್ಯಯುತ ಶಿಕ್ಷಣ ಅಗತ್ಯ ಎಂದ ಯಡಿಯೂರಪ್ಪ. 5 ದಶಕ ರಾಜಕಾರಣ ಪೂರೈಸಿದವರು. ಅವರ ಮಾರ್ಗದರ್ಶನದಲ್ಲಿ ಶಾಸಕನಾಗಿದ್ದೆ ಎಂದು ನೆನಪಿಸಿಕೊಂಡ ಬೇಸೂರು ಅಣು ವಿದ್ಯುತ್ ಸ್ಥಾವರಕ್ಕೆ ತೀನಾ ಶ್ರೀನಿವಾಸ್ ಟೀಮ್ ವಿರೋಧ. ಅಣು ಸ್ಥಾವರ ಪ್ರಸ್ತಾಪ ಕೈಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಈಗ ಸುದ್ದಿಯ ವಿವರ. ಮಕ್ಕಳು ಅಂಕಕ್ಕಾಗಿ ಓದದೆ ಮೌಲ್ಯಯುತ ಬದುಕು ಕಟ್ಟಿಕೊಳ್ಳಲು, ದೇಶದ ಭವ್ಯ ಪರಂಪರೆಯನ್ನು ಸಂರಕ್ಷಿಸಲು ಹೆತ್ತವರಿಗೆ, ಗುರು ಹಿರಿಯರಿಗೆ ಗೌರವ ತರುವ ರೀತಿಯಲ್ಲಿ ಶಿಕ್ಷಣ ಮುಂದುವರಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದರು. ಸಾಗರದ ಲೋಹಿಯಾ ನಗರದಲ್ಲಿ ಸೋಮವಾರ ಸೇವಾಸಾಗರ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಶೈಕ್ಷಣಿಕ ಕಟ್ಟಡ ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಸಾಮಾಜಿಕ ಕಾರ್ಯಕರ್ತ ಪಟ್ಟಾಭಿರಾಮ್ ಟಿ ಮಾತನಾಡಿದರು. ಸೇವಾಸಾಗರ ಟ್ರಸ್ಟ್ ಅಧ್ಯಕ್ಷ ಅಪು ನಾರಾಯಣಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಮಾಜಿ ಸಚಿವ ಹರತಾಳು ಹಾಲಪ್ಪ, ಮ್ಯಾಮ್ಕೋಸ್ ಉಪಾಧ್ಯಕ್ಷ ಎಚ್ ಮಹೇಶ್ ಹುಳ್ಕುಳಿ, ಪ್ರಮುಖರಾದ ಪದ್ಮನಾಭ್ ಭಟ್, ನಾಗರಾಜ್ ಮಲ್ಲಾಡಿಹಳ್ಳಿ, ಸದಾನಂದ ಸ್ವಾಮಿ, ಗೀತಾ, ಶ್ಯಾಮ್ ಸುಂದರ್ ಇನ್ನಿತರರು ಹಾಜರಿದ್ದರು. ಯುಎಚ್ ರಾಮಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ವೆಂಕಟೇಶ್ ವಂದಿಸಿದರು. ಕೆವಿ ಪ್ರವೀಣ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅವರು ಮತ್ತೆ ಅಪು ನಾರಾಯಣಪ್ಪನವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಉರಿ ಬಿಸಿಲು ಹೆಚ್ಚು ಸಮಯ ಕುಂತ್ಕೊಳ್ಳೋ ಸ್ಥಿತಿಯಲ್ಲಿ ನೀವು ಇಲ್ಲ, ನಾನು ಇಲ್ಲ, ಹೆಚ್ಚು ಮಾತನಾಡುವಂತ ಅಗತ್ಯನೂ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಸಾಗರದ ಈ ಪವಿತ್ರ ಭೂಮಿಯಲ್ಲಿ ಸೇವಾ ಸಾಗರ ಟ್ರಸ್ಟ್ ವಿದ್ಯಾಸಂಸ್ಥೆಯ ನೂತನ ಕಟ್ಟಡವನ್ನ ಎಲ್ಲರೂ ಸೇರಿ ಉದ್ಘಾಟನೆ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂದು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಳಿದಂತೆ ಸಾವಿರಾರು ವರ್ಷಗಳಿಂದ ಜ್ಞಾನ, ವಿದ್ಯೆ ಮತ್ತು ಶಿಕ್ಷಣಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನ ಕೊಟ್ಟವರು ಭಾರತೀಯರು. ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಶಿಕ್ಷಣವೇ ಅಡಿಪಾಯ. ಸೇವಾ ಸಾಗರ ವಿದ್ಯಾಸಂಸ್ಥೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಕಾಯಕವನ್ನು ಅತ್ಯಂತ ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಕ ಗಳಿಕೆಗಾಗಿ ಮಕ್ಕಳನ್ನು ತಯಾರಿಸುವ ಕಾರ್ಖಾನೆ ಆಗಿರದೆ ಈ ಶಾಲೆಯ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ ಮತ್ತು ರಾಷ್ಟ್ರೀಯ ಮೌಲ್ಯಗಳನ್ನು ದಾರೆ ಎರೆಯುವ ಪವಿತ್ರ ಸಂಸ್ಕಾರ ಕೇಂದ್ರವನ್ನಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತೇನೆ. ಆ ಮೂಲಕ ಸದೃಢ ಸಮಾಜವನ್ನು ಮತ್ತು ಸಶಕ್ತ ರಾಷ್ಟ್ರವನ್ನು ಕಟ್ಟುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕುವುದನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ನಾನು ಮುಖ್ಯಮಂತ್ರಿ ಆಗಿದಾಗ 2 ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿತ್ತು. ಇದೇನು ಹೆಚ್ಚುಗಾರಿಕೆ ಅಲ್ಲ, ನನ್ನ ಕರ್ತವ್ಯ. ಸರ್ಕಾರದ ದೃಷ್ಟಿಯಲ್ಲಿ ಇದು ಅನುದಾನ ಮಾಡೋದು ಇಲ್ಲಿನ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ, ಭವಿಷ್ಯದ ಮೇಲಿನ ಹೂಡಿಕೆ, ಉತ್ತಮ ಶಿಕ್ಷಕರು, ಉತ್ತಮ ಸೌಲಭ್ಯಗಳಿಂದ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಉತ್ತಮ ಪ್ರಜೆಗಳಾಗ್ತಾರೆ. ಹಾಗಾಗಿ ಶಿಕ್ಷಣಕ್ಕೆ ಯಾವುದೇ ಕೆಲಸ ನಡೆದರೂ ಅದು ಭವಿಷ್ಯದ ಸಶಕ್ತ ಸಮಾಜ ನಿರ್ಮಾಣದ ಮೇಲಿನ ಹೂಡಿಕೆ ಆಗಿದೆ. ಬಲಿಷ್ಠ ಭಾರತ ನಿರ್ಮಾಣ ಸುರಕ್ಷಿತ ಗಡಿಗಳಿಂದ ಮಾತ್ರವಲ್ಲ, ಇಂತಹ ಶಾಲೆಗಳಿಂದ ಸಾಧ್ಯ. ಸುಶಿಕ್ಷಿತ ವಿದ್ಯಾರ್ಥಿನಿಯರು ವಿಕಸಿತ ಭಾರತ ಅಡಿಪಾಯ. ನಮ್ಮ ಸಾಗರದ ಸೇವಾ ಸಾಗರ ಟ್ರಸ್ಟ್ ಹೆಸರು ಹೇಳುವಂತೆ ಸೇವೆಯನ್ನು ಉಸಿರಾಗಿಸಿಕೊಂಡಿದೆ. ಸಮಾಜದಿಂದ ಪಡೆದದನ್ನು ಸಮಾಜಕ್ಕೆ ಮರಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಭಾಗದ ಶ್ರಮಿಕರ, ನಮ್ಮ ರೈತ ಬಾಂಧವರ ಮಕ್ಕಳು ಗುಣಮಟ್ಟದ ಶಿಕ್ಷಣಕ್ಕಾಗಿ ಇನ್ನೊಂದು ನಗರಗಳು ಅಲೆಯುವಂತಾಗಬಾರದು. ಎಲ್ಲ ಕಡೆ ಕನಿಷ್ಠ ಪದವಿ ಪೂರ್ವ ತರಗತಿ ಆದರೂ ಆಯಾ ಗ್ರಾಮ ನಗರಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕುವಂತಾಗಬೇಕು. ಈ ನಿಟ್ಟಿನಲ್ಲಿ ಈ ಸುಂದರ ಭವನ ಕೇವಲ ಇಟ್ಟಿಗೆ ಸಿಮೆಂಟ್ನಿಂದ ನಿರ್ಮಾಣ ಆಗಿರುವಂತಹ ಕಟ್ಟಡ ಅಲ್ಲ. ಇದು ಟ್ರಸ್ಟಿನ ಪರಿಶ್ರಮ, ದಾನಿಗಳ ಸಹಕಾರ ಮತ್ತು ಸರ್ಕಾರದ ನೆರವಿನಿಂದ ನಿರ್ಮಾಣವಾಗಿರುವಂತಹ ಸರಸ್ವತಿಯ ಮಂದಿರ. ಎಲ್ಲ ಮಕ್ಕಳಲ್ಲಿ ನಮ್ಮ ಮನವಿ ಎಂದರೆ ಕೇವಲ ಅಂಕಗಳಿಗೆ ಓದಬೇಡಿ,
ಮೌಲ್ಯಗಳಾಗಿ ಓದಬೇಕು. ನಿಮ್ಮ ಕಲಿಕೆ, ನಿಮ್ಮ ಸಾಧನೆ ನಿಮ್ಮ ಹೆತ್ತವರಿಗೆ, ಈ ಶಾಲೆಗೆ ಮತ್ತು ಈ ಮಣ್ಣಿನ ಹೆಮ್ಮೆ ತರುವಂತಿರಬೇಕು. ಮಕ್ಕಳೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತುಗಳನ್ನು ಎಂದು ಮರೆಯಬೇಡಿ. ಶಿಕ್ಷಣವು ಹಾಲಿನಂತಿರಬೇಕು, ಅದನ್ನು ಕುಡಿದವರು ಹುಳಿಯಂತೆ ಗರ್ಜಿಸಬೇಕು ಎಂದು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಣದ ಪ್ರಭಾವವನ್ನು ಡಾಕ್ಟರ್ ಅಂಬೇಡ್ಕರ್ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದಾಗಿ ದೇಶ ಮೊದಲು ಎಂಬ ಮಂತ್ರದಿಂದ ಮುನ್ನಡೆಯೋಣ. ವಿಕಸಿತ ಭಾರತ ನಿರ್ಮಾಣ ನಿಟ್ಟಿನಲ್ಲಿ ಶಾಲೆ ಮಹತ್ವದ ಕೊಡುಗೆ ನೀಡಲಿ. ನಿಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆಯಂತೆ ಸಿಗುವಂತೆ ಚೆನ್ನಾಗಿ ಓದಿ ಯಶಸ್ವಿ ಬದುಕು ನಿಮ್ಮಿಂದಾಗಲಿ ಅಂತ ನಾನು ವಿನಂತಿ ಮಾಡುತ್ತೇನೆ. ರಾಷ್ಟ್ರೀಯತೆ ರಕ್ಷಣೆ ಹೊಣೆ ನಮ್ಮ ಹಿಂದುವಿನದು. ಭಾರತ ಭೂಮಿ ಧರ್ಮ, ಯೋಗ, ತ್ಯಾಗ, ಕರ್ಮ, ಸೇವೆಗೆ ಪ್ರಸಿದ್ಧಿ. ಇದೇ ಕಾರಣಕ್ಕೆ ದೇವತೆಗಳು ಕೂಡ ಇಲ್ಲಿ ಜನಿಸಲು ಇಚ್ಛಿಸುತ್ತಾರೆ. ಏಕೆಂದರೆ ಇದು ರಾಮ ನಡೆದ, ಕೃಷ್ಣ ಬೋಧಿಸಿದ ಹಾಗೂ ಈಶ್ವರನ ತಪೋಭೂಮಿ. ವಿದೇಶಿಗರು ಕೂಡ ಕೊಂಡಾಡುವ ಈ ಸಂಸ್ಕೃತಿ ಪರಂಪರೆ ನಾವು ಹೊಂದಿದ್ದೇವೆ. ಈ ರೀತಿಯ ಒಂದು ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ಈ ವಿಕಸಿತ ಭಾರತ ನಿರ್ಮಾಣದ ನಿಟ್ಟಿನಲ್ಲಿ ಶಾಲೆ ಬಹಳ ಖುಷಿಯಾಗುತ್ತೆ. ಸೇವಾ ಸಾಗರ ಸಂಸ್ಥೆ ಆ ಕಾಲದಲ್ಲೇ ಒಂದು ವಿದ್ಯಾಸಂಸ್ಥೆಯನ್ನು ತೆರೆದು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಶಿಕ್ಷಣ ಕೊಡುವಂಥ ಕೆಲಸವನ್ನು ಅವತ್ತು ಮಾಡಿದ್ದಾರೆ. ಆ ಕಾಲದಲ್ಲೇ ಒಂದು ಶಿಕ್ಷಣ ಕೊಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿರುವಂಥ ಸಂಸ್ಥೆ ಇವತ್ತು ಇಷ್ಟು ದೊಡ್ಡಕ್ಕೆ ಮಟ್ಟಕ್ಕೆ ಬಂದು ಬೃಹತ್ತಾದಂಥ ಒಂದು ಕಟ್ಟಡದಲ್ಲಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಹಿಂದೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಾನು ಬಂದು ಪೂಜೆ ಮಾಡಿ ಹೋಗಿದ್ದೆ. ಬರಬೇಕು, ಅಪ್ಪನಾಣಪ್ಪನವ್ರು ಬರಬೇಕಂತ ಹೇಳಿದರು. ಅವರೆಲ್ಲ ಸಾಗರದಿಂದ ಬಂದು ಪೂಜೆ ಮಾಡಿ ಹೋಗಿದ್ದೀನಿ. ಅವತ್ತು ನಾನು ಹೇಳಿದ್ದೆ, ಅವತ್ತು ಅಪ್ಪನಾಣಪ್ಪನವ್ರ ಹತ್ರ ಯುವಚನಪ್ಪನವ್ರ ಹೇಳಿದ್ದೆ, ಈ ಶಾಲೆಗೆ ನನ್ನಿಂದ ಏನಾದರೂ ಬೇಕಾದರೆ ಯಾವಾಗ ಬೇಕಾದರೂ ಕೇಳಿ ನಾನು ಹಣವನ್ನು ಕೊಡ್ತೀನಿ ಅಂತ ಮಾತನ್ನು ಅವತ್ತು ಹೇಳೋಗಿದ್ದೆ. ಇವತ್ತೂ ಕೊಡ್ತೇನೆ. ಶಿಕ್ಷಣ ಅಂತ ಬಂದಾಗ ಯಾವುದೇ ನೋಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಸಾಗರದಲ್ಲಿ ಶಿಕ್ಷಣ ಕ್ಷೇತ್ರಗಳು ಯಾವತ್ತು ಹೆಚ್ಚು ಬೆಳೀತದೆ, ನಾಗರಿಕತೆಯೂ ಹೆಚ್ಚು ಬೆಳೀತದೆ. ಭಾರತದ ಶಕ್ತಿ ಒಂದು ಶಿಕ್ಷಣ ಆಗಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ. ಇವತ್ತು ಪ್ರೈವೇಟ್ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಯಾವುದೇ ಇರ್ಬೋದು. ರಿಸಲ್ಟ್ ಹೇಳಿದ್ರು ಪಟವಿ ಸರ್, ರಿಸಲ್ಟ್ ಏನೋ ಹೀಗಾಯ್ತು ಹಾಗೆ ಅಂತ ಹೇಳಿರ್ಬೋದು. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಸಾಗರದಲ್ಲಿ ನಾವು 3ನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ, ಹೊಸನಗರ 3ನೇ ಸ್ಥಾನದಲ್ಲಿ, ತೀರ್ಥಹಳ್ಳಿ 1ನೇ ಸ್ಥಾನದಲ್ಲಿದ್ದೀವಿ. ಅದರಿಂದ ಮಾನ್ಯ ಯಡಿಯೂರಪ್ಪನವರು ಈ ಒಂದು ಕಟ್ಟಡಕ್ಕೆ 2 ಕೋಟಿ ರೂಪಾಯಿ ಆ ಕಾಲದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು ದೊಡ್ಡ ಒಂದು ಸಾಧನೆನೇ. ಯಾಕಂದರೆ ಸಾಮಾನ್ಯ ವಿಚಾರವಲ್ಲ. ಯಾವುದೇ ಸರ್ಕಾರಿ ಇದ್ದ ಸಂದರ್ಭದಲ್ಲಿ ಯಾವುದೇ ಒಂದು ಶಿಕ್ಷಣಕ್ಕೆ ಆದ್ಯತೆ ಹೆಚ್ಚು ಕೊಡಬೇಕು. ಶಿಕ್ಷಣ ಅಂತ ಬಂದಾಗ ಇವತ್ತು ಭಾಳ ಖುಷಿಯಾಗಿದೆ ಅಂತ ಗೊತ್ತಾ ನನಗೆ. ಭಾಳ ಜನ ಇಲ್ಲಿ ದಾನಿಗಳಲ್ಲಿ ಒಂದು ಕೂತಿದ್ದಾರೆ ನೋಡಿ, ಎಷ್ಟು ಖುಷಿ ಆಗುತ್ತೆ. ಏನೇ ಇರ್ಬೋದು, ಅವ್ರ ಹತ್ರ ಎಷ್ಟೇ ದುಡ್ಡು ಇರ್ಬೋದು. ಶಿಕ್ಷಣ ಅಂತ ಬಂದಾಗ ನಾನು ಒಂದು ಕೊಠಡಿ ಕೊಡ್ತೇನೆ, ನಾನು ಶಿಕ್ಷಣಕ್ಕೆ ದಾರಿ ಆಗ್ತೇನೆ, ನಂದು ಒಂದು ಕೈ ಇರಲಿ ಅನ್ನೋ ರೀತಿಯಲ್ಲಿ ಈ ರೀತಿಯ ದಾನ ಕೊಡುವಂಥ ಮತ್ತು ಕಟ್ಟಡವನ್ನು ಕಟ್ಟಿಕೊಡುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಬರಬೇಕು. ಈ ರೀತಿಯ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೈವೇಟ್ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಇರ್ಬೋದು. ಭಾಳ ಕಡೆ ನಾವು ಹೋಗಿದ್ದೆ. ಮೊನ್ನೆ ನಮ್ಮ ತುಮರಿ ಭಾಗದಲ್ಲಿ ಒಂದು ಸ್ಕೂಲಿಗೆ ಹೋಗಿದ್ದೆ, ಪ್ರೈವೇಟ್ ಅಲ್ಲ, ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿ 1,60,00,000 ರೂಪಾಯಿಯನ್ನು ಬರೀ ಪ್ರೈವೇಟಿನ ಎಲ್ಲ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಅಂದರೆ ಆ ಶಿಕ್ಷಣದ ಬಗ್ಗೆ, ಅವರ ಓದಿದ ಶಾಲೆ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡು ಬಂದಂಥ ವ್ಯಕ್ತಿಗಳು ಅಲ್ಲಿರ್ತಾರೆ. ಹಾಗಾಗಿ ಶಿಕ್ಷಣ ಅಂತ ಬಂದಾಗ ನಾವೆಲ್ಲರೂ ಸಹಕಾರ ಕೊಟ್ಟಾಗ ಮಾತ್ರ ಒಂದು ಕ್ರಾಂತಿ ಆಗಕ್ಕಾಗುತ್ತೆ. ಆ ಕಾಲದಲ್ಲಿ ನಾವು ಓದುವಂಥ ಕಾಲ ಶಿಕ್ಷಣ ಬೇರೆ, 21ನೇ ಶತಮಾನದಲ್ಲಿ ಇವತ್ತಿನ ಶಿಕ್ಷಣವೇ ಬೇರೆ. ಅವತ್ತು ನಾವು ಹೇಗಿದ್ರೂ ನಡೀತದೆ ನಮಗೆ ಆ ಶಿಕ್ಷಣ. ಆದರೆ ಇವತ್ತು ಕಾಂಪಿಟೇಷನ್ ಯುಗದಲ್ಲಿ ಶಿಕ್ಷಣದ ಕ್ರಾಂತಿ ಆಗಿದೆ. ಭಾರತದ ಇವತ್ತು ಪ್ರಗತಿ ಕಾಣಲಿಕ್ಕೆ ಮೂಲ ಉದ್ದೇಶ ಶಿಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾನು ಜಾಸ್ತಿ ಮಾತಾಡೋದಿಲ್ಲ. ಬಟ್ ಇವರು ಹೇಳ್ದಂಗೆ ಶಿಕ್ಷಣ ಕೇವಲ ಆಗೋದಿಲ್ಲ, ಆ ಮಕ್ಕಳಿಗೆ ನಮ್ಮ ಸಂಸ್ಕಾರ ಮತ್ತು ಇತರ ಎಲ್ಲವನ್ನು ಕಲಿಸೋ ಮೂಲಕ ಭಾರತೀಯನಾಗಿರುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಏನು ಹೇಳಿದರೆ ಅದು ಎಲ್ಲರೂ ಪಾಲನೆ ಮಾಡಬೇಕಾಗಿದೆ. ಇವತ್ತು ಅದನ್ನು ಮಾಡಿದರೆ ಮಾತ್ರ ಆ ಶಿಕ್ಷಣಕ್ಕೆ ಒಂದು ಗೌರವ ಇದೆ. ಈಗ ಏನೋ ಬಹಳ ಜನ ಗೊತ್ತಿದೆ ನಿಮಗೆ, ಶಿಕ್ಷಣ ಅಂದರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಶಿಕ್ಷಣ ಕಲಿತ ಮೇಲೆ ಏನೇನಾಗಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಬಾರ್ದು. ಹಾಗಾಗಿ ಸೇವಾ ಸಾಗರ ಆ ಕಾಲದಲ್ಲಿ ರಾಮಪ್ಪನವರಂಥವರು ಸಹ ಸೇವೆ ಮಾಡಿ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾದಂಥವ್ರು ಬಹಳ ಜನ ಇದ್ದಾರೆ. ಅದರಿಂದ ಅಂಥ ಒಂದು ಸೇವಾ ಸಾಗರವನ್ನು ಕಟ್ಟಿ ಬೆಳೆಸಿ ಅವತ್ತು ಇವತ್ತು 25 ವರ್ಷದ ಹಿಂದೆ ಸಾಂಸ್ಕೃತಿಕ ಮತ್ತು ಕಲೆ ಏನಾದರೂ ಕಾರ್ಯಕ್ರಮ ನಡೀತದೆ ಅಂದರೆ ಅದು ಸೇವಾ ಸಾಗರದಲ್ಲಿ ಬಿಟ್ಟರೆ ಇಲ್ಲೂ ಇರಲಿಲ್ಲ. ಅವತ್ತು
ಎಲ್ಲಾ ಕಾರ್ಯಕ್ರಮಗಳು ಸೇವಾ ಸಾಗರ ಅಂತ ಇತ್ತು. ಈಗ ಸ್ವಲ್ಪ ಕಲ್ಯಾಣ ಮಂಟಪಗಳು ಅವೆಲ್ಲ ಬಂದ ಮೇಲೆ ಸ್ವಲ್ಪ ಬೇರೆ ಬೇರೆ ಅಂತ ಮಾಡಲ್ ಆಗಿರೋ ಕಡೆ ಹೋಗ್ತಾ ಇದ್ದಾರೆ ಬಿಟ್ರೆ, ಅವತ್ತು ಆ ಸೇವಾ ಸಾಗರದ ಕೊಡುಗೆ ಬಹಳ ಇದೆ. ಹಾಗಾಗಿ ಅಂತ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಕಾರ ಕೊಟ್ಟಂತಹ ಸಂಸ್ಥೆಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸುವ ಮೂಲಕ ಈ ಸಂಸ್ಥೆಗೆ ನನ್ನಿಂದ ಏನು ಸಹಕಾರ ಬೇಕು. ನಾನು ಮೊನ್ನೆ ಸೇವಾ ಸಾಗರದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಯ ಪ್ರಿನ್ಸಿಪಾಲ್ ಕೇಳಿದೆ, ಸೇವಾ ಸಾಗರ ಬಹಳ ಹಳೇದಾಗಿದೆ, ಏನಾದರೂ ನಮ್ಮಿಂದ ಸಹಕಾರ ಬೇಕಾದ್ರೆ ಕೇಳಿ, ನಾನು ಕೊಡ್ತೀನಿ ಅಂತ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ದೀನಿ. ಕೇಳಿ ನಿಮ್ಮ ಇನ್ಚಾರ್ಜ್ ಯಾರು ಇದ್ದಾರೆ ಕೇಳ್ಕೊಳ್ಳಿ, ಖಂಡಿತ ಆ ಸೇವಾ ಸಾಗರವನ್ನ ಒಂದಿಷ್ಟು ಅಭಿವೃದ್ಧಿ ಪಡಿಸೋ ಕೆಲಸದಲ್ಲಿ ಭಾಗಿಯಾಗ್ತೀನಿ ನಾನು ಅಂತ ಹೇಳಿ ಬಂದಿದ್ದೀನಿ. ಹಾಗಾಗಿ ಎಲ್ಲರ ಸಹಕಾರದಿಂದ ಒಂದು ಶಿಕ್ಷಣ ಕ್ಷೇತ್ರ ನಡೀತಾರೆ, ಇದೆಲ್ಲರ ಸಹಕಾರ ಕೊಡಿ ಅಂತ ಹೇಳ್ತಾ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಏನಿದೆ ಖಂಡಿತವಾಗಿಯೂ ಪಟಬೀರಾವ್ ಸರ್ ಹೇಳಿದಂಗೆ ಸಹಕಾರ ಕೊಡುವ ರೀತಿಯಲ್ಲಿ ಎಲ್ಲಾ ರೀತಿಯ ಸಹಕಾರ ಕೊಡ್ತೀರಿ. ಇಲ್ಲಿ ನಮ್ಮ ನಾಡಪ್ಪನವ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಸಾರ್ ನೀವು ಬರಬೇಡಿ, ನನಗೆ ಕಾರ್ಡ್ ಕಳಿಸಿದ್ರೆ ಸಾಕು ಯಾರ ಹತ್ರ ಒಂದೇ. ಆದ್ರೂ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಹುಡ್ಕೊಂಡು ಬಂದ್ಬಿಟ್ಟಾರ ಜೋಸಫ್ ನಗರದಲ್ಲಿ. ಸಾರ್ ಏನ್ ಸಾರ್ ನೀವು ಯಾಕೆ ಬಂದ್ರಿ ಅಂತ ಕೇಳಿದೆ. ಇಲ್ಲೆಲ್ಲ ಗೌರವಿತ ಕೊಡ್ಬೇಕು MLA ಅವರು, ಅದಕ್ಕಾಗಿ ನಾನು ಬಂದಿದ್ದೆ ಅಂತ ಹೇಳಿದ್ರು. ಹಾಗಾಗಿ ಅವರ ಒಂದು ಪ್ರೀತಿಗೆ ಮತ್ತು ಇವತ್ತು ಮೊನ್ನೆ ಪೂಜೆಗೂ ಕರೆದಿದ್ರು, ಅವತ್ತು ಸಹ ಬಂದಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರದಿಂದ ಈ ಶಾಲೆಯನ್ನ ನಾವೆಲ್ಲರೂ ಸೇರಿ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡೋಣ ಅಂತ ಮಾತನ್ನು ಹೇಳಿ ನನ್ನಿಂದ ಏನ್ ಸಹಕಾರ ಬೇಕೋ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಯಡಿಯೂರಪ್ಪ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರ ಬಗ್ಗೆ ಮಾತಾಡುವಂಥದ್ದಿಲ್ಲ. 50 ವರ್ಷ ರಾಜಕಾರಣವನ್ನು ಪೂರೈಸಿ ಇಲ್ಲಿ ಕೂತಿದ್ದಾರೆ ಅಂತ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದಲೂ 2 ಸಾರಿ ನಾನು MLA ಆಗಿದ್ದೀನಿ. ಅದರಲ್ಲೂ ಏನಿಲ್ಲ, ರಾಜಕೀಯದಲ್ಲಿ ಸ್ವಲ್ಪ ಇರುತ್ತೆ ಅವಾಗ ಏನಾದ್ರು. ಸೇವಾ ಸಾಗರ ಸಂಸ್ಥೆ ಸಂಘಟನೆ ಕಡೆಯಿಂದ ಶುರುವಾದಂಥ ಸಾಗರೋಪಾದಿಯ ಸೇವಾ ಚಟುವಟಿಕೆಯ ಭಾಗವಾಗಿ ಶಾಲೆಯು ಒಂದು, ಆ ಶಾಲೆಯ ಹೊಸ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಾಗೆ 85 ವಸಂತ ದಾಡ್ತಾ ಇರುವಂಥ ತಾರುಣ್ಯದ ಅಧ್ಯಕ್ಷರಾದಂಥ ಶ್ರೀಯುತ ಗೌರವಾನ್ವಿತ ನಾರಾಯಣಪ್ಪನವರೇ, ಬೇಸಿಗೆ ಮೇಲಿರುವಂಥ ದಾನಿಗಳು ಎಲ್ಲ ಗಣ್ಯರೇ ಮತ್ತು ಈ ಶಾಲೆ ಮೇಲೆ ಅಭಿಮಾನ ಇಟ್ಟು ಬಂದಿರುವಂಥ ಎಲ್ಲ ಬಂಧು ಹಿರಿಯರೇ, ಶಾಲೆಯ ಸಿಬ್ಬಂದಿ ವರ್ಗದ ಆತ್ಮೀಯರೇ, ರಾಮಪ್ಪನವರು ಮಾತಾಡ್ತಾ ಸಂಘದ ಪ್ರೇರಣೆಯಿಂದ ಶುರು ಆಯಿತು ಅಂತ. ಹಾಗಾಗಿ ನಾನು ಅದನ್ನ ಒಪ್ಕೊಂಡು ಮುಂದಕ್ಕೆ ನನ್ನ ಮಾತನ್ನು ನಿಮ್ಮ ಮುಂದೆ ಇಷ್ಟಪಡ್ತೇನೆ. ಇದು ಸಂಘದ ಶಾಲೆ ಅಲ್ಲ, ಇದು ಸಮಾಜದ ಶಾಲೆ ಮತ್ತು ಸರ್ಕಾರದ ಕೃಪಾಪೋಷಿತ ನಡೆಯುವಂಥ ಶಾಲೆ, ಸರ್ಕಾರದ ಕಾನೂನು ಚೌಕಟ್ಟು ನಡೆಯುವಂಥ ಶಾಲೆ. ಹಾಗೆ RSS ಶಾಲೆ ಅಲ್ವಾ? 100 RSS ಶಾಲೆ. ಯಾಕೆಂದ್ರೆ ಇರೋರು ಎಲ್ಲರೂ ಕೂಡ ಆ ಭಾವವನ್ನ, ಆ ಇಚ್ಛೆಯನ್ನ, ಆ ಸಂಕಲ್ಪವನ್ನು ಹೊಂದಿರುವಂಥವ್ರು. ಸಂಘದಲ್ಲಿ ಒಂದು ಮಾತು ಸದಾ ನಮ್ಮ ಹಿರಿಯರು ಹೇಳ್ತಿರ್ತಾರೆ, ಸಂಘ ಕುಚನೆ ಹೀ ಕರೇಗ. ಸಂಘ ಏನನ್ನೂ ಮಾಡಲ್ಲ, ಸ್ವಯಂ ಸೇವಕ ಸಬ್ ಕುಚ್ ಕರೇಗ. ಸ್ವಯಂ ಸೇವಕರು ಎಲ್ಲವನ್ನೂ ಮಾಡ್ತಾರೆ ಅಂತ. ಸಂಘದಲ್ಲಿ ನೀನು ಈ ಸಮಾಜಕ್ಕೆ ಬದುಕು, ಈ ದೇಶಕ್ಕಾಗಿ ಬದುಕು ಮತ್ತು ಈ ದೇಶಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಬದುಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಅದನ್ನು ಕಲಿಸ್ಕೊಂಡಂಥ ಸ್ವಯಂ ಸೇವಕ ಅಲ್ಲಲ್ಲಿ ಕ್ಷೇತ್ರದಲ್ಲಿ ತಾನಿರುವ ಸ್ಥಾನದಲ್ಲೇ ಥಿಂಕ್ ಗ್ಲೋಬಲ್, ಆಕ್ಟ್ ಲೋಕಲ್, ಇಡೀ ಪ್ರಪಂಚದ ಹಿತವನ್ನು ಯೋಚನೆ ಮಾಡ್ತಾನೋ. ನಾನು ಅಮೆರಿಕಕ್ಕೋ ಜಮ್ಮು ಕಾಶ್ಮೀರಕ್ಕೋ ಹೋಗಿ ಏನು ಮಾಡಕ್ ಬರೋದಿಲ್ಲ. ನಾನು ಇರುವ ಜಾಗದಲ್ಲಿ ಭಾರತವನ್ನ, ಹಿಂದೂ ಸಮಾಜವನ್ನು ಕಂಡುಕೊಂಡು ಅಲ್ಲಿನ ಅವಶ್ಯಕತೆ ಪೂರೈಸುವುದು ನಮ್ಮ ಕರ್ತವ್ಯ. ಈ ಒಂದು ಇದರಲ್ಲಿ ಸಾಗರದಲ್ಲಿ ಅನೇಕ ವರ್ಷಗಳ ಹಿಂದೆ ಇಲ್ಲಿ ಸೇವಾ ಸಾಗರ ಅಂತ ಒಂದು ಯೋಜನೆಯನ್ನ ತಗೊಳ್ತು. ಬೇಸೂರು ಅಣು ವಿದ್ಯುತ್ ಸ್ಥಾವರ ನಿರ್ಮಿಸಲು ಸರ್ಕಾರಗಳು ಮುಂದಾದರೆ ರೈತರು ದಂಗೆ ಏಳುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಮಲೆನಾಡು ರೈತ ಹೋರಾಟ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಆರನ್ನಬೈಲ್ ಮಂಜಪ್ಪ, ದಿನೇಶ್ ಕಾನ್ಗೋಡು, ಭಾಸ್ಕರ್ ಬೇಸೂರು, ಮೋಹನ್, ದಯಾನಂದ್, ನಾಗರಾಜ್ ಇನ್ನಿತರರು ಹಾಜರಿದ್ದರು. ನಮ್ಮ ಮಲೆನಾಡಿನ ಜನರ ಮೇಲೆ ಆಕ್ರಮಣ, ತೀರಾ ಸಹಿಸಲು ಅಸಾಧ್ಯ ಆದಂಥ ಆಕ್ರಮಣ ನಡೀತಾ ಇದೆ.
ರಾಜ್ಯ ಕೇಂದ್ರ ಸರ್ಕಾರಗಳು ಎಲ್ಲದೂ ಸಹ ಒಂದ್ ಕಡೆ ಅರಣ್ಯ ಅನ್ನೋದು, ಇನ್ನೊಂದ್ ಕಡೆ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಕೊಡದೇ ಇರೋದು, ಆಮೇಲೆ ಅಡಿಕೆ ತೋಟಗಳನ್ನ ಕಡಿಯಕ್ಕೆ ನೋಟಿಸ್ಗಳನ್ನು ಕೊಡೋದು, ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಹೋಗೋದು, ಈ ಥರದ್ದೆಲ್ಲ ಇವಾಗ ನಡೀತಾ ಇದೆ. ಇದಕ್ಕೆ ಉದಾಹರಣೆ ಅಂದ್ರೆ ಈಗ ಅಣುವಿದ್ಯುತ್ ಯೋಜನೆಯನ್ನ ಬೇಸೂರು ಗ್ರಾಮದಲ್ಲಿ ಸುಮಾರು 3-4 ಸಾವಿರ ಎಕರೆ ಜಮೀನನ್ನ ಪಡೆದುಕೊಂಡು ಅಲ್ಲಿ ಸ್ಥಾವರನ ನಿರ್ಮಿಸ್ತೀವಿ ಅಂತ ಹೇಳಿ ಈಗಾಗಲೇ ದೊಡ್ಡ ಸುದ್ದಿ ಆಗಿದೆ. ಆರಂಭದಲ್ಲಿ ನಮ್ಮ ಮಾಧ್ಯಮದವರು ಪ್ರಕಟ ಮಾಡಿದಾಗ ಕೇವಲ ಕಚೇರಿಗಳ ನಡುವೆ ಇದೇನೋ ಕರೆಸ್ಪಾಂಡೆನ್ಸ್ ಆಗಿದೆ ಅಂತ ಹೇಳಿ ಸುದ್ದಿ ಆಗಿತ್ತು. ಶಾಸಕರು ನಾನು ವಿರೋಧ ಇದ್ದೀನಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು. ಈಗ ನೋಡಿದ್ರೆ ಅದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬಂದು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾಧಿಕಾರಿಗಳೇ ಮೌಖಿಕವಾಗಿ ಮಾತಾಡಿ ಇದನ್ನ ಕೂಡಲೇ ಈ ಪ್ರಸ್ತಾವನೆಗೆ ಬೇಕಾದಂತ ಪೂರಕವಾದಂತ ಮಾಹಿತಿಗಳನ್ನ ಕೊಡಿ ಅಂತ ತಹಸೀಲ್ದಾರಿಗೆ ಪತ್ರ ಬರೆದು, ಮತ್ತೆ ತಹಸೀಲ್ದಾರರು ಸಹ ಒಂದು ಪತ್ರವನ್ನ ಬರೆದು ಜನವರಿ ತಿಂಗಳಲ್ಲಿ ಒಂದು ಪತ್ರ ಬರೆದಿದ್ದಾರೆ. ಆದ್ರೆ ಈಗ ಮತ್ತೆ ಇನ್ನೊಂದು ಪತ್ರ ಬರೆದು ಅದಕ್ಕೆ ಒತ್ತಡವನ್ನ ಹಾಕ್ತಾ ಇದೆ ಸರ್ಕಾರದ ಇಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಿ ಇದನ್ನ ಕೂಡಲೇ ಆಗ್ಬೇಕು ಅಂತ ಮತ್ತೆ ವಿಡಿಯೋ ಕಾನ್ಫರೆನ್ಸ್ಗಳನ್ನೆಲ್ಲ ನಡೆಸ್ತಾ ಇದ್ದಾರೆ ಇದರ ಸಂಬಂಧವಾಗಿ. ಇದನ್ನ ನೋಡಿದ್ರೆ ಏನನ್ಸುತ್ತೆ, ನಮ್ಮ ಹಿಂದೆ ನಮ್ಮ ದೇಶ ನಾಡಿರೋ ಬ್ರಿಟಿಷರಿಗಿಂತ ನಮ್ಮ ದೇಶದ ವಿಧಾನಸೌಧ ಮತ್ತೆ ಪಾರ್ಲಿಮೆಂಟ್ ಏನ್ ಆಡಳಿತ ನಡೆಸ್ತಾ ಇದ್ದಾರೆ ಇವರು ಬ್ರಿಟಿಷರಿಗಿಂತ ಕ್ರೂರ ಜನ ಅನ್ನೋದನ್ನ ಇವತ್ತು ಸಾಬೀತಾಗಿದೆ. ಇವರು ಹಣ ಮತ್ತೆ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ. ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡಿರ್ತಾರೆ, ಕಾಲಲ್ಲಿ ಇನ್ನೊಂದು ಕಾಲಲ್ಲಿ ಸಂವಿಧಾನ ಮತ್ತೊಂದು ಅದೇ ಸಂವಿಧಾನದ ಪ್ರತಿನ ತುಳಿದು ಹಾಕಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಇವ್ರಿಗೇನಾರು ಈಗ ಹೇಳ್ತಾರೆ ಶಾಸಕರು ನಾನು ವಿರೋಧ ಅಂತಾರೆ, MP ನಾನು ಇದಕ್ಕೆ ಕೇಂದ್ರದ ಮಂತ್ರಿ ಹತ್ರ ಹೋಗಿ ನಾನು ಮನವಿ ಕೊಡ್ತೀನಿ ಅಂತ ಇವತ್ತಿನ ಮಾಧ್ಯಮಗಳಲ್ಲಿ ಬಂದಿದೆ. ಹಾಗಾದ್ರೆ ಇಲ್ಲಿ ಪತ್ರ ಬಂದು ಹೆಲಿಕಾಪ್ಟರ್ ಹಲವಾರು ಸರಿ ಈ ಭಾಗದಲ್ಲಿ ಹಾರಾಡಿದೆ. ನನಗೆ ಇವ್ರು ಕೇಳಿದ್ರು ಯಾಕೆ ಹೆಲಿಕಾಪ್ಟರ್ ಇಲ್ಲಿ ಬಹಳ ಓಡಾಡ್ತಿದೆ ಸರ್ ಅಂತ. ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದಾಗ ಖನಿಜ ಸಂಪತ್ತನ್ನ ಅದನ್ನ ಸಂಶೋಧನೆ ಮಾಡೋಕ್ಕೋಸ್ಕರ ಮೇಲ್ಗಡೆಯಿಂದನೇ ಏನೋ ಇನ್ಸ್ಟ್ರೂಮೆಂಟ್ ಎಲ್ಲ ಇದೆಯಂತೆ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ನಮ್ಮ ಶಾಸಕರಿಗೆ, ಕ್ಷೇತ್ರ ಶಾಸಕರು ಏನೇ ನಡೆಯೋದಿದ್ರು ನನ್ನ ಗಮನಕ್ಕೆ ತರ್ರಿ ಅಂತ ಅವ್ರು ಹಲವಾರು ಸರಿ ಅಧಿಕಾರಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ ಹೇಳಿದ್ದಾರೆ, DC-ಗೆ ಹೇಳಿದ್ದಾರೆ, ಫಾರೆಸ್ಟ್ನವ್ರಿಗೆ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಹಂಗಾರೆ ರಾಜ್ಯ ಸರ್ಕಾರನೇ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಡಿ ಅಂತ ಸೂಚನೆ ಕೊಟ್ಟಾಗ ನಮ್ಮ ಕ್ಷೇತ್ರ ಶಾಸಕರಿಗೆ ಗೊತ್ತಿರ್ಲಿಲ್ವಾ? ಯಾಕೆ ಗೊತ್ತಾಗ್ಲಿಲ್ಲ ಮಾಹಿತಿ? ಹಂಗಾರೆ ಕ್ಷೇತ್ರದ ಶಾಸಕರನ್ನ ನಿರ್ಲಕ್ಷ್ಯ ಮಾಡಿದಾರ, ಲೆಕ್ಕಕ್ಕೆ ತಗೊಂಡಿಲ್ವಾ ಸರ್ಕಾರ? ಆಮೇಲೆ MP ಅವರು ಇದು ಆಗಲ್ಲ, ಇದನ್ನ ಸರಿಯಲ್ಲ ಅಂತ ನಾನು ದೂರು ಕೊಡ್ತೀನಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಇದನ್ನ ಮಾಡದೇ ಇದ್ದಂಗೆ ನಾನು ಕೇಂದ್ರ ಮಂತ್ರಿಗಳಿಗೆ ಮನವಿ ಕೊಡ್ತೀವಿ ಅಂತ ಹೇಳಿ ಇದನ್ನ ನಾಟಕ ಆಡ್ತಾ ಇದ್ದಾರೆ ಚುನಾಯಿತ ಪ್ರತಿನಿಧಿಗಳು ಅಂತ. ಇದು ಬಾರ್ಗೇನಿಂಗ್ ಕೊಡೋ ತಗೊಳ್ಳೋ ವ್ಯವಹಾರ ಮಾಡ್ದಂಗೆ ಒಂದು ಜನರ ಭವಿಷ್ಯವನ್ನ, ರೈತರ ಭವಿಷ್ಯವನ್ನ ಇವರು ಲೆಕ್ಕ ಹಾಕ್ತಾರೆ. ಅದ್ರ ಸರಿಯಾಗಿ ಆಮೇಲೆ ಪಂಚಾಯತಿ, ಸ್ಥಳೀಯ ಸರ್ಕಾರ, ಅಲ್ಲಿ ಕೋಳೂರು ಪಂಚಾಯತಿಗೆ ಮಾಹಿತಿನೇ ಇಲ್ಲ. ಸ್ಥಳೀಯ ಗ್ರಾಮಸ್ಥರಿಗೆ ಮತ್ತೆ ಸ್ಥಳೀಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಹೋಗ್ಬೇಕಲ್ವಾ? ಗುಟ್ಟಾಗಿ ಯಾವನ ಪೂರ್ತಿ ಮಾಹಿತಿಯನ್ನ ಯಾವ ಅಧಿಕಾರಿನೂ ಕೊಡಲ್ಲ. ಶಾಸಕರು MP-ನೂ ಸರಿಯಾಗಿ ತಿಳ್ಕೊಂಡಿಲ್ಲ, ಅಥವಾ ತಿಳಿದು ಜಾಣ ಕೊಡು ಅಂತ ಹೇಳಿ ಮಾಡ್ತಿದಾರೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ತೀವ್ರವಾಗಿ ಈ ಯೋಜನೆಯನ್ನ ಮಾಡೋದನ್ನ ಖಂಡಿಸ್ತದೆ. ಜೊತೆಗೆ ಇನ್ನೊಂದು ಸಂಶಯನೂ ನಮ್ಗೆ ಬಂದಿದೆ. ನಮ್ಮ ಬೇಸೂರು, ಕಾನ್ಗೋಡು, ಅಂಬಾರ್ಗೋಡ್ಲು, ಆರನ್ಬೈಲು ಈ ಭಾಗದ ಇಡೀ ಕೋಳೂರು ಪಂಚಾಯತಿ ಶರಾವತಿ ಮುಳುಗಡೆ ಸಂತ್ರಸ್ತರ ಹೆಸರನ್ನ ಈಗ ಕಳೆದ ಒಂದು 6 ತಿಂಗಳಿಂದನೂ ಸೇರಿಸಿರ್ಲಿಲ್ಲ, ಇದುವರೆಗೂ ಸೇರಿಸಿರ್ಲಿಲ್ಲ.
ಮುಳುಗಡೆಗೆ 65 ವರ್ಷ ಆದರೂ ಈ ಭಾಗದ ಜನರದ್ದು ಪಟ್ಟಿ ಸೇರಿಸಿರ್ಲಿಲ್ಲ. ನಮ್ದು ಕೈ ಬಿಟ್ಟು ಹೋಗಿದೆ ಅಂತ ಹೇಳಿ ಕಳೆದ 1 ವರ್ಷದಿಂದ ನಾವು ಗಲಾಟೆ ಮಾಡಿದ್ಮೇಲೆ ಈ ಭಾಗದ ಜನರ ಅರ್ಜಿಯನ್ನ ತಗೊಂಡು ಅವರ ಹತ್ರ ಇರೋ ದಾಖಲೆಗಳು, ಮುಳುಗಡೆ ದಾಖಲೆಗಳನ್ನೆಲ್ಲ ತಗೊಂಡು ಈಗ ಜಿಲ್ಲಾಧಿಕಾರಿ ಅವರು ಸರ್ವೆ ಮಾಡಿ, ನಮ್ಮ ಒತ್ತಡ, ಬಲವಾದ ಒತ್ತಡ ಹಾಕಿದ್ಮೇಲೆ, ಗಲಾಟೆ ಮಾಡಿದ್ಮೇಲೆ ಸರ್ವೆ ಮಾಡಕ್ ಪ್ರಾರಂಭ ಮಾಡಿದ್ರು. ಈಗ ನಮ್ಮ ಸಂಶಯ ಬರ್ತಾ ಇದೆ, ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಈ ಸರ್ಕಾರಗಳದ್ದು ಅಂತ ಕಾಣುತ್ತೆ. ಯಾಕಂದ್ರೆ ಇವರು ಇದುವರೆಗೂ ಮುಳುಗಡೆ ಪಟ್ಟಿಲೇ ಸೇರಿಸಿದೆ, ಈಗ ಗಲಾಟೆ ಮಾಡಿದ್ಮೇಲೆ ಸೇರಿಸಿರೋದು ನೋಡಿದ್ರೆ ಇದು ಸರ್ಕಾರಕ್ಕೆ, ಆಡಳಿತ ಮಾಡೋರಿಗೆ ಇದರ ಮಾಹಿತಿ ಇತ್ತು, ಅದಕ್ಕೋಸ್ಕರನೇ ಇವ್ರು ಸೇರಿಸಿರ್ಲಿಲ್ಲ ಅಂತ ಇವತ್ತು ತಿಳಿದು ಬರುತ್ತೆ. ನಾವು ಈ ಸಂದರ್ಭದಲ್ಲಿ ಏನಂದ್ರೆ, ನಾವು ಈ ಹಲವಾರು ಸರಿ ಮನವಿ ಕೊಡೋದು, ನಮ್ಮ ಶಿವಮೊಗ್ಗ ಮಾಧ್ಯಮದವರು, ಸಾಗರದವ್ರು ಬದೇ ಹೇಳಿ ಇದನ್ನೇ ಹೇಳ್ತಿರ್ತೀರಿ, ಯಾವಾಗ ನಿಮ್ಮ ಬೇಡಿಕೆ ಈಡೇರೋದು, ನಾವಂತೂ ಬರಿತಾನೆ ಇರ್ತೀವಿ ಅಂತ ಮಾಧ್ಯಮದವರೆಲ್ಲ ಹೇಳ್ತಾರೆ. ಒಳ್ಳೆ ಮಾತಿಂದ, ಸೌಜನ್ಯದಿಂದ ಸರ್ಕಾರಕ್ಕೆ ಮನವಿ ಕೊಟ್ರೆ, ಮಂತ್ರಿ ಕೊಟ್ರೆ, MLA ಕೊಟ್ರೆ ಇವ್ರಿಗೆ ತಗಲೋದಿಲ್ಲ. ಇವರಿಗೆ ಬಡಿಗೆ ಏಟೆ ಬೀಳ್ಬೇಕು. ನಮ್ಮ ಆಡಳಿತ ನಡೆಸೋ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಜನ ಬಡಿಗೆ ಕೊಟ್ರೆ ಮಾತ್ರ ಇವ್ರು ಹೇಳೋದ ಅನ್ನೋ ಪ್ರಶ್ನೆ ನಂಗೆ ಬರುತ್ತೆ. ಯಾಕಂದ್ರೆ ಬೆಳಗಾಂನಲ್ಲಿ ರೈತರು ದಂಗೆ ಎದ್ದಂಗೆ ಮಾಡಿದಾಗ, ಕಬ್ಬಿನ ಬೆಲೆ ಜಾಸ್ತಿ ಆಗಬೇಕು ಅಂದಾಗ ಅಲ್ಲಿ ಟ್ರ್ಯಾಕ್ಟರ್ಗಳು ಸುಟ್ಟಾಕಿ DC ಆಫೀಸ್ಗೆಲ್ಲ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದಾಗ ಮುಖ್ಯಮಂತ್ರಿ ಕೂಡಲೇ ಬರ್ರಿ ಅಂದ್ರು. ಇಲ್ದಿದ್ರೆ ಮುಖ್ಯಮಂತ್ರಿ ಕರಿತಿರ್ಲಿಲ್ಲ. ಆಮೇಲೆ ಏನಂದ್ರೆ, ಜನ ಸೌಜನ್ಯದಿಂದ ಇದ್ದವ್ರನ್ನ ಹಿಂಸೆಗೆ ಪ್ರಚೋದನೆ ಮಾಡ್ತಾ ಇದೆ ಸರ್ಕಾರ. ಹಿಂಸೆಗೆ, ದಂಗೆಗೆ, ಗಲಾಟೆಗೆ, ಧ್ವಂಸ ಮಾಡೋ ಮನೋಭಾವ ಜನರಲ್ಲಿ ಬರೋ ಹಾಗೆ ಇವತ್ತು ಸರ್ಕಾರ ಪ್ರೇರೇಪಣೆ ಮಾಡ್ತಿದೆ. ಇದು ಸರ್ಕಾರ, ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ. ಈ ಬಂಡವಾಳಶಾಹಿಗಳು ಭ್ರಷ್ಟರ ಸರ್ಕಾರ, ಇದು ಜನರ ಸರ್ಕಾರ ಖಂಡಿತ ಅಲ್ಲ. ಅದಕ್ಕೋಸ್ಕರ ನಾವು ಇವತ್ತು 12 ಗಂಟೆಗೆ ಕೋಳೂರು ಪಂಚಾಯತಿ ಸಭಾಭವನದಲ್ಲಿ ಒಂದು ಮೀಟಿಂಗ್ ಕರೆದಿದ್ದೀವಿ. ಅಲ್ಲಿ ತೀರ್ಮಾನ ಮಾಡಿ ನಾವು ಮುಂದಿನ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಇನ್ನೊಂದು ಸಣ್ಣ ವಿಷಯ ಇದೆ, ಪರಿಸರವಾದಿಗಳು ಅಂತ ಇದುವರೆಗೂ ನಮ್ಮ ಮುಳುಗಡೆ ಸಂತ್ರಸ್ತರ ಭೂಮಿ ವಿಚಾರದಲ್ಲಿ, ಹಕ್ಕಿನ ವಿಚಾರದಲ್ಲಿ ಮಾತಾಡದೇ ಇರೋರು ಇವತ್ತು ಅವರೊಂದು ಸಭೆಯನ್ನ ಅಲ್ಲಿ ಕರೆದಿದ್ದಾರೆ 3 ಗಂಟೆಗೆ. ಆಮೇಲೆ ಅವರೇ ಅನಂತ ಹೆಗಡೆ, ಆಶೀಶ್ ಸರ್ ಅವ್ರ ನೇತೃತ್ವದಲ್ಲಿ ನಾವು ಕರೆದಿದ್ದೀವಿ ಅಂತ ಪ್ರಕಟಣೆ ಕೊಟ್ಟಿದ್ದಾರೆ. ಇದೇ ಅನಂತ ಹೆಗಡೆ, ಆಶೀಶ್ ಸರ್ ಅವರು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಅರಣ್ಯ ಸಚಿವರ ಹತ್ರ ಹೋಗಿ ಸುಮಾರು 15,000 ಜನ 65 ವರ್ಷದಿಂದ ಸಾಗುವಳಿ ಮಾಡಿರೋ KPC ಭೂಮಿಯನ್ನ ಅರಣ್ಯವಾಗಿ ಮಾಡಬೇಕು ಅಂತ ಹೇಳಿ ಒತ್ತಡ ತಂದಿದ್ದಾರೆ. ಅದಕ್ಕೋಸ್ಕರ ನಾವು ಅವರ ಮೀಟಿಂಗ್ನಲ್ಲಿ ಭಾಗವಹಿಸಲ್ಲ. ಅವ್ರಿಗೆ ಹಕ್ಕಿದೆ, ಪರಿಸರವಾದಿ ಇರ್ಬೋದು, ಪರಿಸರ ವಿರೋಧಿ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಹಕ್ಕಿದೆ. ಈ ಯೋಜನೆ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.